ವಿವಾಹ. ಹಾಗಾಗಿ ಅಷ್ಟು ಜನ ನೀವು ಬರಬೇಕು ಅಂತ ಕಳಿಸ್ತಾರೆ ಅಲ್ಲಿಂದ ಬರೀ ವಿದುರನ್ನು ಮಾತ್ರ ಕಳಿಸ್ತಾರೆ ಅಂದ್ರೆ ಅವನು ಮಂತ್ರಿ ಆಗಿದ್ದಾನೆ, ಅವನ ಸಂಬಂಧವೂ ಹೌದು ಮಂತ್ರಿಯೂ ಹೌದು. ಅಂದರೆ ಈಗ ರಾಜರಿಂದ ಒಬ್ಬ ಹೇಳಿಕೆ ಹೋಗಿದೆ ಅಂದಮೇಲೆ ರಾಜರ ಸಂಬಂಧಿತ ವ್ಯಕ್ತಿಯಿಂದಲೇ ಅಲ್ಲಿಗೆ ಉತ್ತರ ಬರಬೇಕು. ಆ ವಿಷಯವನ್ನು ಇಟ್ಟುಕೊಂಡು ವಿದುರ ಈ ಸಂಬಂಧಕ್ಕೂ ಆಯಿತು ಅಂತ ಇಟ್ಟುಕೊಂಡು ಅಲ್ಲಿಗೆ ಮದುವೆಗೆ ಬರ್ತಾನೆ. ಅಂದರೆ ವಿಜೃಂಭಣೆಯಿಂದ ಮದುವೆಯನ್ನು ಮಾಡ್ತಾರೆ. ಅದು ದ್ರೌಪದನ ಅರಮನೆಯಲ್ಲೇ. ಹೌದು, ಅಲ್ಲೇನೆ ಕಂಪ್ಲೀಟಲ್ಲಿ ಅಲ್ಲಿ ಮಾಡಿ 5 ಜನರ ಜೊತೆಯಲ್ಲಿ ದ್ರೌಪದಿಯನ್ನು ಕಳಿಸ್ಕೊಡುವ ಸಂದರ್ಭದಲ್ಲೇ ಇವನು ಬರ್ತಾನೆ, ವಿದುರ ಬರ್ತಾನೆ, ಧೃತರಾಷ್ಟ್ರ ಹೇಳಬೇಕಲ್ಲ. ಹಾಗಾಗಿ ಹೇಳಿದ್ದಾರೆ ರಾಜಧರ್ಮಕ್ಕೆ. ಬಟ್ ಮನಸ್ಫೂರ್ತಿ ಹೋಗುವಾಗೇನಿಲ್ಲ ವಿಷಯ, ಅದನ್ನೇ ಹೇಗೆ ಹೇಳೋಕ್ಕಾಗತ್ತೆ. ಹೌದು, ಅದು ಅವನಿಗೆ ಸಂತೋಷವೋ ಅದೇನು ಮುಂದಿನ ಘಟನೆಯಿಂದ ಗೊತ್ತಾಗುತ್ತೆ ಇವನು ಕರೆದಿದ್ದಾನೆ ಅಥವಾ ಇವನಿಗೆ ಸಂತೋಷ ಇತ್ತು ಇಲ್ಲ ಅನ್ನೋದು ಮುಂದೆ ಅವನ್ನ ನಡ್ಕೊಳ್ಳೋ ರೀತಿಗಳ ಮೇಲೆ ನಿರ್ಭರ ಆಗುತ್ತೆ, ಗೊತ್ತಾಗುತ್ತೆ ಹೇಗಾಗುತ್ತೆ. ಅಲ್ಲಿಂದ ಬರ್ತಾರೆ. ಸ್ವಾಗತ ಇವಾಗ ಹಸ್ತಿನಾಪುರದಲ್ಲಿ ಅಲ್ಲಿ ಮದುವೆಯನ್ನು ಮಾಡಿ ಅಲ್ಲಿಂದ ದ್ರೌಪದಿ ಮತ್ತೆ ತುಂಬ ಉಡುಗೊರೆಯ ಸಹಿತವಾಗಿ ಇವ್ರನ್ನ ಕಳಿಸ್ಕೊಡ್ತಾರೆ. 5 ಜನ ದ್ರೌಪದಿ ಮತ್ತು ಅದಕ್ಕೆ ಹಿಂದಿನ ಪದ್ಧತಿಯಲ್ಲಿ ಏನು ಇತ್ತೋ ಕಳಿಸ್ಕೊಡುವಾಗ ಅವರೆಲ್ಲ ರೀತಿಯಲ್ಲಿ ಈ ಹಸ್ತಿನಾಪುರದಲ್ಲಿ ಅವ್ರನ್ನ ಸ್ವಾಗತ ಮಾಡ್ಕೊಳ್ತಾರೆ. ಹಸ್ತಿನಾಪುರದಲ್ಲಿ ಸ್ವಾಗತ ಮಾಡಿ ಸ್ವಲ್ಪ ದಿವಸ ಹಾಗೆ ಇರುತ್ತೆ ಜೀವನ. ಹಾಗೆ ನಡೆಯುವಾಗ ಇವನು ಧರ್ಮರಾಜನನ್ನ ಅವನು ಯುವರಾಜನಾಗಿದ್ದವನು ಅರಗಿನ ಅರಮನೆಗೆ ಕಳಿಸಿದ್ದಾರೆ. ಅಲ್ಲಿ ಅವನು ಹೋಗ್ಬಿಟ್ಟ ಅಂತ ಆಯ್ತು. ಹೋದ್ಮೇಲೆ ನಮಗೆ ರಾಜ್ಯದ ವಿಷಯಕ್ಕೊಬ್ಬ ಯುವರಾಜ ಬೇಕು. ದುರ್ಯೋಧನನ್ನ ಯುವರಾಜ ಮಾಡಿಬಿಟ್ಟಿದ್ದಾರೆ. ಅದರ ವಿಷಯ ಗೊತ್ತಿಲ್ಲ. ಹೋಗುವಾಗ ಧರ್ಮರಾಯ ಇದ್ದ, ಅವನೇ ಯುವರಾಜನಾಗಿ ಹೋಗಿದ್ದಾನೆ. ಅವನು ಹೋಗಿದ್ದಾನೆ, ಅವನಿಲ್ಲ ಅಂತಂದ್ಮೇಲೆ ಮುಂದೆ ಏನ್ ನೋಡ್ಬೇಕಲ್ಲ. ಇದು ಭೀಷ್ಮನ ಸಮ್ಯತಿಲೇ ಆಗತ್ತೆ. ಹೌದು, ಅಲ್ಲಿ ಪರಿಸ್ಥಿತಿನ ಹಾಗೆ ಮಾಡ್ತಾರಲ್ಲ ಅನಿವಾರ್ಯವಂತಂದಾಗ. ಬಟ್ ಭೀಷ್ಮನ್ಗೆ ಅವತ್ತು ಗೊತ್ತಿರಲ್ಲ ಇವ್ರು ಇನ್ನೂ ಬದುಕಿದ್ದಾರೆ ಅಂತ. ಭೀಷ್ಮನಿಗೆ ಅವತ್ತು ಅಂದ್ರೆ ಈ ವಿದುರ ಹೇಳಬೇಡ ಅಂತ ಮಾಡಿರ್ತಾನ. ಮೊದಲಿಗೆ 10-11 ದಿವಸ ಗೊತ್ತಿಲ್ಲ. ಅವ್ನು ತರ್ಪಣ ಕೊಡಕ್ ಹೋದಾಗ ಗೊತ್ತಾಗತ್ತೆ ಭೀಷ್ಮನಿಗೆ. ಆಮೇಲೆ ಅವನು ವಿದುರ ಏನಕ್ಕೋ ಬೇಡ ಅಂತಿದ್ದಾನೆ ಅಂದ್ರೆ ಎಲ್ಲಿವರೆಗೆ ನಡೆಯುತ್ತೆ ಅಲ್ಲಿವರೆಗೆ ಸುಮ್ಮನಿದ್ ಬೇಡ ಅಂತ ಅವನು ಸುಮ್ಮನಾಗ್ಬಿಡ. ಏನಾಗುತ್ತೆ ನೋಡೋಣ. ಈ ವಿದುರನ್ ಗೊತ್ತಲ್ಲ, ವಿದುರನಿಗೆ ಅವ್ರು ಬದುಕಿದ್ದಾರೆ ಅಂತಲೂ ಗೊತ್ತು, ಇವನು ಯುವರಾಜ ಮಾಡ್ತಿದ್ದಾರೆ, ನಿಮ್ಮ ಮನಸ್ಥಿತಿ ಏನಿದೆ ಅನ್ನೋದು ಗೊತ್ತಾಗ್ಬೇಕಲ್ಲ ಅಂತ ಅವನು ವಿದುರ ಪೂರ್ತಿ ಬಿಟ್ಟಿರ್ತಾನೆ. ನೀವು ಅವ್ರು ಆದ ನಂತರದಲ್ಲಿ ನೀವೇನೇನು ನಿರ್ಧಾರಗಳು ತಗೋತೀರಾ ಇಲ್ಲಿ ಅನ್ನೋದನ್ನು ಅವರುಗಳು ಕೂಡ ಅವನು ಯುವರಾಜ ಇಲ್ಲ, ಹಾಗಾಗಿ ಹೊಸ ಇನ್ನೊಬ್ಬನ ಯುವರಾಜನ ಮಾಡ್ತಿದ್ದೀವಿ ಹಾಗೆ ತಗೋಬಿಡ್ತಾನೆ. ಅದರಲ್ಲಿ ತಪ್ಪು ಅಥವಾ ಇದೇನಿಲ್ವಲ್ಲ, ಅನುಮಾನ ಏನಿಲ್ಲ. ಅವನು ಬೇರೆ ಮತ್ತೆ ಪಾಂಡವರ ಪೈಕಿಯಲ್ಲಿ ಯಾರಾದರೂ ಒಬ್ಬ ಹೋಗಿ ಇನ್ನೊಬ್ಬ ಬದುಕಿದ್ದಾನೆ ಅಥವಾ ದೊಡ್ಡವನಿದ್ದಾನೆ ಅಥವಾ ಯಾವುದೋ ಯೋಗ್ಯತೆಯಲ್ಲಿ ಜಾಸ್ತಿ ಇದ್ದಾನೆ ಅಂದ್ರೆ ಅವನನ್ನು ನೋಡ್ತಿದ್ವು. ಈಗ ಹಾಗೇನೂ ಇಲ್ಲದ್ರಿಂದ ನೆಕ್ಸ್ಟ್ ಬೆಸ್ಟ್ ಇವನೇ ಹಾಗೆ ಅಲ್ಲಿ ಬಂದ್ಬಿಡತ್ತೆ ಅವನಿಗೆ. ನೀವು ಇವರು ಅನ್ಕೊಂಡಿದ್ದು ವಿದುರ ಅಥವಾ ಭೀಷ್ಮ ಅವರೆಲ್ಲ ಏನ್ ಮಾಡ್ತಾರೆ ನೋಡೋಣ ಅಂತ. ಅವರು ತುಂಬಾ ಶಕುನಿ ಇದ್ನಲ್ಲ ಆ ಕಡೆ, ಅನ್ನೋದನ್ನು ಯೋಚನೆ ಮಾಡಿ ಎಲ್ಲೂ ಸಿಕ್ಕ ಹಾಕೊಳ್ಳೋದಾಗ ಅವರು ದುರ್ಯೋಧನನ್ನ ಯುವರಾಜನ ಮಾಡಿಬಿಟ್ಟಿದ್ದಾರೆ. ಇವಾಗ ಯುವರಾಜ ಯಾರು? ದುರ್ಯೋಧನ. ಸರಿ, ಹಳೆ ಯುವರಾಜನು ಬದುಕಿದಾನಲ್ಲ. ಇಲ್ಲಿಗೆ ಈ ಯುಧಿಷ್ಠರನು ಇದ್ದಾನೆ, ಇವನು ದುರ್ಯೋಧನನು ಇದ್ದಾನೆ. ಇವಾಗ ಮತ್ತೆ ಹಿಂದಿತ್ತು ಯಾರನ್ನ ಯುವರಾಜನನ್ನಾಗಿ ಮಾಡ್ಬೇಕು ಅಂತ ಹಿಂದೆ ಅನ್ಕೊಂಡು ಅವಾಗ ಏನೋ ಒಂದು ಕಾರಣಗಳನ್ನ ಇಟ್ಕೊಂಡು ಯುವರಾಜ ಯಾರಾಗಬೇಕು ಅಂತ ಮಾಡ್ಕೊಂಡ್ರು. ಈಗ ಇಬ್ರು ಯುವರಾಜ ಅಂದ್ರೆ ಏನೋ ಘಟನೆಗಳ ಪೈಕಿಯಲ್ಲಿ ಆಗ್ಬಿಟ್ಟಿದ್ದಾರೆ. ಇವತ್ತಿಗೆ ಪ್ರಸ್ತುತ ಇಬ್ರು ಯುವರಾಜ ಇದ್ದಾರೆ. ಈಗ ರಾಜನ ಮಾಡ್ಬೇಕು ಅಥವಾ ಯುವರಾಜನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈಗ ನಮ್ಗೆ ಮತ್ತೆ ಗೊಂದಲಕ್ಕೆ ಬರುತ್ತೆ. ಇನ್ನು ಅವ್ರ ಮುಂದ್ಗಡೆ ಉಳ್ಕೊಂಡಿರೋದು ಒಂದು 2-3 ಆಯ್ಕೆಗಳು. ಯಾರನ್ನೋ ಒಬ್ಬನ್ನ ಯುವರಾಜ ಅಲ್ಲ ಅಂತ ಮಾಡ್ಬೇಕು. ಹಾಗೆ ಮಾಡಕ್ಕೆ ಅಂತ ಹೇಳಿದ್ರೆ ಇದು ಅಸಿಂಧುವಾಗತ್ತೆ ಅಂತ ಅನ್ಕೊಂಡಿದ್ರು ವಿದುರ ಮತ್ತೆ ಭೀಷ್ಮ ಇಬ್ರು. ಒಬ್ಬ ಯುವರಾಜ ಇದ್ದಾಗಲೇ ಅವನಿಲ್ಲ ಅನ್ಕೊಂಡು ನೀವು ಮಾಡಿದಂತಹ ಯುವರಾಜ ಹಳೆ ಯುವರಾಜ ಬಂದ ತಕ್ಷಣ ಅವನು ಯುವರಾಜ ಅಲ್ಲ, ಅವನು ಸಾಧಾರಣ ಆಗ್ಬಿಡ್ತಾನೆ. ಹಾಗೆ ಆಗ್ಬೇಕಿತ್ತು. ಹಾಗಾಗ್ಬೇಕಂದ್ರೆ ಇವನು ಪ್ರತಿ ಸಲ ಹೋಗಿ ಇವನ ಹತ್ರ, ಅವನ ತಂದೆ ಹತ್ರ, ಧೃತರಾಷ್ಟ್ರನ ಹತ್ರ ಹೆಚ್ಚು ಕಮ್ಮಿ ಆದ್ರೂ ರಾಜ್ಯ ಸಿಕ್ಲಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಹೆದರ್ಸ್ತಾ ಇರ್ತಾನೆ. ಯಾರು? ಈ ದುರ್ಯೋಧನ. ಪ್ರತಿ ಸಲ ಅದೇ ಮಾಡ್ತಿರ್ತಾನ ಅವನು. ಅಂದ್ರೆ ಈ ಶಕುನಿಗೆ ಅವನ ದ್ರುಪದನ ಇದು ಏನು ವೀಕ್ನೆಸ್ ಏನು ಅಂತ ಗೊತ್ತು. ಅವನು ಹೇಳ್ಕೊಡ್ತಾನೆ
ನಿಮ್ಮ ಅಪ್ಪ ಬೇರೆ ಯಾತಕ್ಕೂ ಅವನು ಇದು ಮಾಡೋದಿಲ್ಲ, ನಿನ್ ಮೇಲೆ ತುಂಬಾ ಮೋಹ ಇದೆ, ನೀನ್ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದ್ರೆ ಹೆದರ್ಕೊಳ್ತಾನೆ. ನೀನ್ ಇದೊಂದನ್ನ ಇಟ್ಕೊಂಡೆ ಎಲ್ಲವನ್ನು ಸಾಧಿಸ್ಬೇಕು. ಅಲ್ಲೂ ವೀಕ್ ಪಾಯಿಂಟ್ ಇಟ್ಕೊಂಡೆ. ಹೌದೌದು. ಹಾಗಾಗಿ ಅದು ಯಾರೋ ಶಕುನಿ ಹೇಳ್ಕೊಟ್ಟಿರ್ತಾನೆ. ಅವನು ಪ್ರತಿ ಜಾಗದಲ್ಲೂ ಹೋಗಿ ಹೋಗಿ ಹೇಳೋದು ಅದನ್ನೇ. ಇಲ್ಲಿ ಶಕುನಿಯ ಪಾತ್ರ ಏನ್ ಬರುತ್ತೆ? ಅವನು ಏನಕ್ಕೆ ಬಂದು ಇದರಲ್ಲೆಲ್ಲ ತುಂಬಾ ಇಂಟರ್ಫಿಯರ್ ಆಗ್ತಿರ್ತಾನೆ? ಭೀಷ್ಮನಿಗೆ ಏನೋ ಒಂಚೂರು ಇದು ಮಾಡ್ಬೇಕು. ಏಕೆಂದ್ರೆ ಅಲ್ಲಿ ಅಂದ್ರೆ ಭೀಷ್ಮ ಅದೇ ಯಾರು ಗಾಂಧಾರಿನ ಕೇಳಕ್ ಹೋದಾಗ ಆದಂತ ಘಟನೆಗೆ ಅವನು ಮನಸ್ಸಲ್ಲೇ ರಿವೆಂಜ್ ತಗೋಬೇಕು ಅಂತಾನೆ ಮಾಡ್ತಾ ಇರ್ತಾನೆ. ಅವ್ನು ಎಲ್ಲಿ ಮಾಡಕ್ ಹೋಗ್ತಾನೋ ಎಲ್ಲ ಮಾಡ್ತಾನೆ ತರ್ಲೇನ. ಆದ್ರೆ ಬೇರೆ ಕಡೆ ಎಲ್ಲ ನೇರವಾಗಿ ಮಾಡಕ್ ಆಗಲ್ಲ. ಭೀಷ್ಮನ ಶಕ್ತಿಯು ಜಾಸ್ತಿ ಇರುತ್ತೆ. ಮತ್ತೆ ಇವನು ಹಸ್ತಿನಾಪುರದಲ್ಲಿ ನೇರ ಹಸ್ತಕ್ಷೇಪ ಮಾಡಕ್ ಆಗಲ್ವಲ್ಲ. ಇವನ್ ಎಲ್ಲಿ ಮಾಡ್ಬೋದು ಅಂದ್ರೆ ಈ ಹುಡುಗರಲ್ಲಿ ವಿಶ್ವಾಸ ಇರುತ್ತೆ, ಸೋದರ ಮಾವ, ಆ ಹುಡುಗರುಗಳಿಗೆ ಫಿಲ್ ಮಾಡ್ಬೋದು. ಅವ್ರಿಗೆಲ್ಲ ವಿಷಯಗಳನ್ನ ಹೇಳಿ ಹೀಗಲ್ಲ ಅಂತ ಅವ್ರುಗಳನ್ನ ಈ ಇದರಿಂದ ವಿರುದ್ಧವಾದ ರೀತಿಯಲ್ಲಿ ಮಾಡಬೇಕು. ಅದನ್ನ ಇವನು ಹೇಳ್ಕೊಡ್ತಾನೆ ದುರ್ಯೋಧನನಿಗೆ. ಸೊ ಏನೇ ಬಂದ್ರು ಅವ್ನು ಭೀಷ್ಮನಿಗೆ ಹೊಡಿಬೇಕು ಅನ್ನೋದೇ ಇರುತ್ತೆ. ಎಲ್ಲೋ ಒಂದ್ ಕಡೆ ಭೀಷ್ಮನ ಇಟ್ಕೊಳ್ಳಿ, ಅಥವಾ ಈ ಹಸ್ತಿನಾಪುರದ ಕೀರ್ತಿ ಸ್ವಲ್ಪ ಕಮ್ಮಿ ಮಾಡ್ಬೇಕು ಅನ್ನೋದು ಇರುತ್ತೆ. ಎರಡೂ ಒಂದೇ, ಭೀಷ್ಮನಿಗೆ ಕಮ್ಮಿ ಆದ್ರೂ ಅಷ್ಟೇ, ಹಸ್ತಿನಾಪುರ ಕಮ್ಮಿ ಆದ್ರೂ ಅಷ್ಟೇ. ಅಂದ್ರೆ ಎಲ್ಲದಕ್ಕೂ ಕೇಂದ್ರ ಬಿಂದುವಾಗಿರೋದು ಭೀಷ್ಮನೇ ಇಲ್ಲಿ ಅಂತ ಅನ್ಕೋಬಹುದು. ಅವನಿಂದಾನೇ ಮಹಾಭಾರತ ಶುರುವಾಗೋದು, ಒಂದು ಹಂದಕ್ ಮುಗಿಯೋದು ಕೂಡ ಅಲ್ಲಿಗೆ ಇದಾಗುತ್ತೆ. ಕಂಟ್ರೋಲರ್ಶಿಪ್ ಅವನ ಹತ್ರನೇ ಇರುತ್ತೆ. ಅದೇ ಇಟ್ಕೊಳ್ಳಿ. ಅಥವಾ ಈಗ ಭೀಷ್ಮ ಪ್ರತಿಜ್ಞೆ ಮಾಡಿದ್ದು, ಅಥವಾ ಈ ಇಂತಹ ವ್ಯಕ್ತಿಗಾದ್ರೂ ಮೋಹಗಳು ಒಳ್ಳೆ ತರದ್ದೋ ಕೆಟ್ಟ ತರದ್ದೋ ಯಾವುದೇ ಮೋಹ ಬಂದ್ರೂ ಅದು ಮುಂದೆ ಎಷ್ಟೋ ಇವ್ರುಗಳನ್ನ ಜನರನ್ನ ತೊಂದರೆ ಪಡಿಸುತ್ತೆ. ಅವನಿಗೆ ತಂದೆ ಅವನಿಗೆ ಹಾಗಾಯ್ತು. ಇನ್ನು ಇವನಿಗೆ ಮುಂದೆ ಧೃತರಾಷ್ಟ್ರನಿಗೆ ಆಗ್ತಾ ಇದೆ. ಈ ಶಕುನಿಗೆ ಗೊತ್ತು ಅವನಿಗೆ ಈ ಧೃತರಾಷ್ಟ್ರನ ಮನಸ್ಥಿತಿ ಹೇಗಿದೆ ಅಂತ. ಹಾಗಾಗಿ ದುರ್ಯೋಧನಿಗೆ ಹೇಳಿರ್ತಾನೆ, ನೀನ್ ಹೋಗಿ ನಾಳೆ ಇದನ್ನೇ ಮಾಡ್ತಾರೆ, ನೀನು ಇಲ್ಲಿ ಏನೂ ಅಲ್ಲ ಅಂತ ಮಾಡ್ಬಿಡ್ತಾರೆ. ನೀನ್ ಇವತ್ತಿಗೆ ಯುವರಾಜ, ನಾಳೆ ಅವನ್ ಬಂದ ತಕ್ಷಣ ಹೀಗಾಗತ್ತೆ. ಮತ್ತೆ ಆಗ ಇವರೆಲ್ಲ ಬರ್ತಾನೆ, ಕರ್ಣ ಅವರೆಲ್ಲ, ನಾವೆಲ್ಲ ಇದ್ದೀವಿ ಸಹಾಯಕ್ಕೆ ದುರ್ಯೋಧನಿಗೆ. ಹಾಗೆಲ್ಲ ಬಂದ್ರೆ ನಾವು ಬೇಕಾದ್ರೆ ಯುದ್ಧ ಮಾಡಿ ಆದ್ರೂ ಗೆದ್ದು ಅವರೆಲ್ಲ ಸೋಲಿಸಿ ಆಮೇಲೆ ನಾನು ಇವರಿಗೆ ರಾಜ್ಯವನ್ನ ಇದ್ ಮಾಡ್ಕೊಡ್ತೀನಿ. ನಿಮ್ಮ ಪ್ರತಾಪವನ್ನೆಲ್ಲ ಅಲ್ಲಿ ನೋಡಿದ್ನಲ್ಲಪ್ಪ ದ್ರೌಪದಿಯ ಸ್ವಯಂವರದಲ್ಲಿ, ನೀವೆಲ್ಲ ಮಾಡ್ಕೊಂಡು ಹೊಡೋಗ್ಬಿಟ್ರಲ್ಲ ಅಷ್ಟು ಜನ. ಇಷ್ಟ ಅಲ್ದೆ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ, ನನ್ ತಯಾರಿರ್ಲಿಲ್ಲ ಅಂತೇನೋ ಹೇಳ್ತಾನೆ. ಏನಾದ್ರೂ ಆಗಿರ್ಲಿ, ಇದೇ ಪರಿಸ್ಥಿತಿ ನಾಳೆ ಇಲ್ಲಿ ಯುದ್ಧದಲ್ಲಿ ಆಗಲ್ಲ ಅಂತಿಲ್ಲ. ನೀವು ಯುದ್ಧದಲ್ಲಿ ಇವ್ರನ್ನೆಲ್ಲ ಗೆಲ್ತೀರಿ ಅಂತ ನನಗನ್ನಿಸ್ತಾ ಇಲ್ಲ. ಇವ್ರನ್ನ ಗೆಲ್ಲಕ್ಕೆ ಇರುವಂತಹ ದಾರಿಯೇ ಬೇರೆ. ಇದನ್ನ ಯಾರು ಹೇಳೋದು? ಶಕುನಿ. ಅವ್ನು ಶಕುನಿ ಇವ್ರು ಬಂದು ನಾವೆಲ್ಲ ಇದೀವಿ, ನಾವು ಅದನ್ನ ಸರ್ ಮಾಡಿಕೊಡ್ತೀವಿ ಅಂತ ಹೇಳ್ತಾನೆ. ನಾವು ದುಶ್ಯಾಸನ ಮತ್ತೆ ಕರ್ಣ ಇಬ್ರು. ದುರ್ಯೋಧನಗೆ ಬಲಕ್ ನಾವಿದ್ದೀವಲ್ವಾ, ನಿಮ್ ಇಷ್ಟು ಬಲಕ್ಕಿಂತಲೂ ಅವ್ರು ಬಲಿಷ್ಠರಾಗಿದ್ದಾರೆ, ಅವ್ರು ಧರ್ಮಿಷ್ಠರಾಗಿದ್ದಾರೆ. ಅವ್ರನ್ನ ಅಷ್ಟು ಸುಲಭದಲ್ಲಿ ನಾವು ಇದ್ ಮಾಡೋಕ್ ಆಗೋದಿಲ್ಲ. ಈ ಕುತಂತ್ರದಿಂದಲೇ ಅವ್ರನ್ನ ತೊಂದರೆ ಮಾಡಿ ಅಥವಾ ನಮ್ಮ ಅನುಕೂಲವನ್ನು ಮಾಡ್ಕೋಬೇಕು. ಅವ್ರಿಗೆ ತೊಂದರೆ ಮಾಡ್ಬೇಕು ಅನ್ನೋಕ್ಕಿಂತ ನಮ್ಗೆ ಅನುಕೂಲ ಮಾಡ್ಕೋಬೇಕು ಅಂತ ಇಷ್ಟೇ ಇರುತ್ತೆ. ರಾಜ್ಯ ನನಗೆ ಬೇಕು, ಈ ಮಕ್ಳಿಗೆ ಕೊಡಿಸ್ಬೇಕು. ಬಟ್ ಅವ್ರ ಎದುರುಗಡೆ ತುಂಬಾ ಭೀಷ್ಮನಿಗೆ ಅವಮಾನ ಮಾಡಿಸ್ಬೇಕು. ಇವ್ರು ಹೇಳಿದಾಗ ಭೀಷ್ಮಕ್ಕೆ ಹೇಳ್ಬೇಕು. ಏನೇನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ಕೊಳ್ತಾ ಇರ್ತಾನೆ. ಅವಾಗ ಧೃತರಾಷ್ಟ್ರನಿಗೆ ಹಿಂದಿನ ದಿನ ಈ ಹುಡುಗರನ್ನ ಕರೆದು ಅವ್ರು ಹೇಳ್ಬಿಡ್ತಾರೆ, ಶಕುನಿ ಅಂದ್ರೆ ಈ 3 ಜನನ್ನ ಇಟ್ಟುಕೊಂಡು, ದುಶ್ಯಾಸನ, ದುರ್ಯೋಧನ ಮತ್ತೆ ಕರ್ಣ 3 ಜನ ಇದ್ದಾಗ, ಅಂದ್ರೆ ಅವ್ನು ಎಲ್ಲಿ ಹೋದ್ರೂ ಇವ್ರ ಜೊತೆಲಿ ಬರ್ತಿರ್ತಾರಲ್ಲ. ಹಾಗಾಗಿ ನೀವು ನಾಳೆ ಈ ಪರಿಸ್ಥಿತಿ ಬರುತ್ತೆ, ನೀನು ಏನೂ ಅಲ್ಲದೆ ಆಗ್ಬಿಡ್ತೀಯ, ನಿನ್ನ ಸ್ಥಾನ ಅಸ್ತಿತ್ವೇ ಹೋಗುತ್ತೆ. ಅವನೇನ್ ಹೇಳ್ತಾನ ಆಗ ಹಿಂದೆ ಮುಂದೆ ಇದ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನೀನ್ ಹೋಗಿ ಅಪ್ಪನ ಹತ್ರ ಇಂಥದ್ದೇನಾದ್ರು ಪರಿಸ್ಥಿತಿ ಬಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಇನ್ನೊಂದ್ಸಲಿ ಹೆದರ್ಸ್ ಬಂದಿರಿ ಇವತ್ತು. ಅವಾಗ ಅವನು ಸ್ವಲ್ಪ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾನೆ, ಏನ್ ಮಾಡ್ತಾನೆ ನೋಡೋಣ. ಶಕುನಿಗೆ ಇನ್ನೇನ್ ಆಗ್ಲಿಕ್ಕಿದೆ ಅನ್ನೋದು ಗೊತ್ತಿರುತ್ತೆ. ಅಂದ್ರೆ ಈ ಯಾರಿಗೆ ಆದ್ರೂ ಕೂಡ ಒಂದು ಈಗ ಲಾಯರ್ಗಳಿಗೆ ಇಂಥ ಕೇಸ್ ಆಯ್ತು ಅಂದ್ರೆ ಸಾಧ್ಯತೆಗಳು ಗೊತ್ತಾಗುತ್ತಲ್ವಾ? ಹೌದು, ಒಂದ್ 4 ಸಾಧ್ಯತೆ ಇದ್ರೊಳಗೆ ಏನೋ ಮಾಡ್ಬೇಕು. ಹಾಗೆ ಭೀಷ್ಮ, ವಿದುರ, ಕೃಷ್ಣ, ಶಕುನಿ ಎಲ್ಲರಿಗೂ ಒಂದೇ ತರ ಗೊತ್ತಿದೆ. ಅಷ್ಟು ಜನರು ಒಂದೇ ತರದ ಬುದ್ಧಿವಂತರೆ. ಅದು ಇವನು ಅದನ್ನ ಬೇರೆ ಬೇರೆ ಬಳಸ್ಕೊಳ್ತಿದ್ದ ಶಕುನಿ. ಹಾಗೆ ಮುಂದೆ ಏನಾಗುತ್ತೆ ಅನ್ನೋದು ಇವನಿಗೆ ಅಂದಾಜು ಇಟ್ಕೊಂಡೇನೆ ಅವ್ರಿಗೇನೆ ಆಯ್ಕೆಯನ್ನು ಬಿಟ್ಬಿಡೋಣ. ಮತ್ತೆ ಮರು ದಿವಸ ಈ ವಿಷಯಕವಾದ ಒಂದು ಸಭೆ ಮಾಡ್ಕೊಂಡು ಅದರಲ್ಲಿ ಶಕುನಿ ಸಭೆಯಲ್ಲಿ ಇರ್ತಾನೆ. ಸಭೆಯಲ್ಲಿ ಆಯ್ತು, ಅವನು ನಾನು ಆಚೆ ಹೋಗ್ಲಾ ಅಂತ ಕೇಳ್ತಾನೆ. ನೀವು ಅತಿಥಿ ಇರಪ್ಪ, ತೊಂದರೆ ಇಲ್ಲ ಅಂತ ಭೀಷ್ಮ ಹೇಳ್ತಾನೆ. ನಾವೇನು ಅತಿಥಿಗಳಿಗೆ ಅವಮಾನ ಮಾಡೋದಿಲ್ಲ, ಅಂದ್ರೆ ನಿನ್ನ ಒಂದು ಪರಿಧಿ ಒಳಗೆ ನೀನ್ ಇರ್ಬೇಕು, ಇದಕ್ಕೂ ನಮ್ಗೇನು ತೊಂದರೆ ಇಲ್ಲ. ಅಷ್ಟು ಯೋಚನೆ ಮಾಡಿಕೊಂಡು ಇವನು ಈಗ ಇವರೆಲ್ಲ ಹೇಳುದು, ಇವನ್ ಬಂದಾಗಿದೆ ಧರ್ಮರಾಜ ಬಂದಾಗಿರೋದ್ರಿಂದ ನಾವು ಈ ದುರ್ಯೋಧನನ್ನ
ಅಸಿಂಧು ಮಾಡಿಬಿಡೋಣ, ಇವನು ಒಬ್ಬನೇ ಯುವರಾಜ ಇರಲಿ ಒಂದು ಹಂತಕ್ಕೆ ಮೊದಲಿಗೆ ತೀರ್ಮಾನ ಮಾಡ್ಕೊಳ್ತಾರೆ. ಈಗ 3 ಜನ, ಭೀಷ್ಮ, ಧೃತರಾಷ್ಟ್ರ ಮತ್ತು ವಿದುರ ಮುಖ್ಯವಾಗಿದ್ದಾರೆ. ಶಕುನಿ ಅಥವಾ ಎಲ್ಲರೂ ಸೇರ್ಕೊಂಡು ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಸಭೆಯಲ್ಲಿ ಈಗ ದುರ್ಯೋಧನ ಆನಂತರ ಮಾಡಿದ್ದರಿಂದ ಅವನನ್ನ ಯುವರಾಜನ್ನ ಹಳೆಯ ಯುವರಾಜ ಇವಾಗ ಮುಂದುವರ್ಕೊಂಡು ಹೋಗ್ಲಿ ಅಂತ ಒಂದು ಮತ. ಭೀಷ್ಮ ವಿದುರ ಅದನ್ನು ಹೇಳ್ತಾನೆ. ಅದರ ಈ ಯುವರಾಜ ಬಂದ ಆದ್ರ ಅವನಿಲ್ಲ ಅಂತ ಇಟ್ಕೊಂಡು ನಾವು ಇವನನ್ನು ಯುವರಾಜ ಮಾಡಿದ್ವು, ಯುವರಾಜ ಬಂದಾಗಿದೆ, ಮತ್ತೆ ಎರಡೆರಡು ಯುವರಾಜ ಅನ್ನೋ ಪ್ರಶ್ನೆ ಇಲ್ವಲ್ಲ ಅಂತ ವಿದುರ ಹೇಳ್ತಾನೆ ಅವನ ವಿಷಯದಿಂದ. ಅದಕ್ಕೆ ಇವನು ಶಕುನಿ ಶುರು ಮಾಡ್ಕೊಳ್ತಾನೆ. ಈಗ ಒಬ್ಬನಿಗೆ ನೀವು ಕೊಟ್ಟಿದ್ದೀರಾ ಅಂದ್ರೆ ಅವನಿಲ್ಲ ಅಂತ ಆಗಿದ್ದರಿಂದ ಕೊಟ್ಟಿದ್ವು ಅಷ್ಟೇನೆ. ಅವನಿಲ್ಲ ನನ್ನ ಮಾಡಿ ಅಂತ ಏನಾದ್ರು ನಿಮಗೆ ಅವನ ಪತ್ರ ತಗೊಂಡು ಬಂದಿದ್ದ ನಿಮ್ಮ ಹತ್ರ ದುರ್ಯೋಧನ? ಇಲ್ಲ. ಅವನಿಗೆ ಕೊಟ್ಬಿಟ್ಟು ಇವಾಗ ಅವಮಾನ ಮಾಡ್ತೀರಾ? ಶಕುನಿಗೆ ಅವನೇ ನಿಮ್ಮ ಹತ್ರಕ್ಕೆ ಬಂದು ಕೇಳಿಲ್ವಲ್ಲ ಪ್ರಾರ್ಥನಾ ಪತ್ರ ಹಿಡ್ಕೊಂಡು, ಅವನನ್ನ ತಗೊಂಡು ಹೋಗಿ ನೀವೇ ಮಾಡಿದ್ದೀರಿ ಅಂದ್ರೆ ನೀವು ಮಾಡಿದಾಗ ಅವನು ಹೀಗಾಗಿದ್ದಾನೆ, ಈಗ ಅವನು ಬಂದಿದ್ದಾನೆ ಅಂತ ಹೇಳಿ ಓಡಿಸ್ಬಿಡ್ತೀರಾ? ಹಾಗೆ ಇಷ್ಟು ಮಾಡಿದ್ರೆ ಅವನಿಗೆ ಮನಸ್ಸಿಗೆ ಹಿಂಸೆ ಆಗತ್ತಲ್ಲ ಅಂತ ಅವನು ವಿಚಾರ. ಇಲ್ಲಿ ತನಕ ಈ ಅರಗಿನ ಅರಮನೆ ವಿಚಾರವಾಗಿ ಯಾರಿಗೂ ಇವರೇ ಮಾಡಿಸಿದ್ದಾರೆ ಅಂತ ಗೊತ್ತಿಲ್ಲ. ಯಾರು ಮಾಡಿಸಿದ್ದು ಅಂತ ಗೊತ್ತೇ ಇಲ್ವಲ್ಲ, ಈಗಲೂ ಗೊತ್ತಿಲ್ಲ. ನಿಮ್ಗೆ ಅನುಮಾನ ಬರುವಂತದ್ದು ಬೇರೆ, ಯಾರ್ಯಾರ ಮೇಲೆ ಯಾರೋ ಬರ್ಬೋದು, ನಮ್ಗೆ ಸಾಕ್ಷಿ ಇಲ್ವಲ್ಲ. ಆಕಸ್ಮಿಕ ಘಟನೆ, ಮುಂದಿನ ತನಕ ಬರೋದೇ ಅಲ್ವಾ ಅದು? ಆಕಸ್ಮಿಕವಾಗಿ ಆಗಿದೆ ಅಂತಲೇ ಸುಮ್ಮನೆ ಅದನ್ನ ಹೇಳಿತಾ ಹೋದ್ರೆ ಮತ್ತೇನು ಪ್ರಯೋಜನ ಆಗಲ್ಲ ಅಂತ ಗೊತ್ತು, ಸುಮ್ಮನೆ ಹಾಗೆ ಬಿಟ್ಬಿಡ್ತು. ಹಾಗೆ ಮಾಡಿದ್ರೆ ಏನಾಗ್ತಿತ್ತು ಅಂದ್ರೆ, ಒಂದ್ಸಲಿ ಅನ್ಸತ್ತೆ ಇವನಿಗೆ ಭೀಷ್ಮನಿಗೆ, ಈಗ ಯುವರಾಜನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂದ್ರೆ ರಾಜದ್ರೋಹ ಆದ್ಮೇಲೆ ಮತ್ತದಕ್ಕೆ ಮರಣದಂಡನೆ ದುರ್ಯೋಧನಂಗೆ ಆಗ್ತಿತ್ತು. ಭೀಷ್ಮ ಅದನ್ನ ಹೇಳ್ತಾನೆ ಹಾಗೆ ಮಾಡ್ಬೋದಲ್ವಾ ಅಂತ. ಆದ್ರೆ ಈ ತುಂಬಾ ಕಷ್ಟ ಆಗತ್ತೆ ಇವ್ರಿಗೆಲ್ಲರಿಗೂ. ಮತ್ತೆ ಇದು ರುದ್ರಾಷ್ಟ್ರನ ಸ್ಥಿತಿ ಬೇರೆ. ಹೀಗೆ ನಮ್ಗೆ ಏನು ತೊಂದರೆ ಆಗ್ಲಿಲ್ಲ ಅಂದ್ಮೇಲೆ ಆ ವಿಷಯ ಯಾಕೆ ನಾವ್ ಇದ್ ಮಾಡ್ಕೊಂಡು ಹೋಗೋದು ಅಂದ್ಬಿಟ್ಟು ವಿದುರ ಸಮಾಧಾನ ಮಾಡ್ತಾರೆ ಅದನ್ನ. ಆದ್ರೆ ಹಾಗಾಗಿ ಆ ವಿಷಯವನ್ನು ಎತ್ತಕ್ಕೆ ಹೋಗಲ್ಲ ಅವರು. ನಿಮ್ಮಿಂದ ನಮ್ಗೇನೋ ತೊಂದರೆ ಆಗಿದೆ ಅಥವಾ ನಿಮ್ಮಿಂದಲೇ ಆ ಘಟನೆ ಬರೋಕೆ ಈ ದುರ್ಯೋಧನ ಯುವರಾಜ ಆಗ್ಲಿಕ್ಕೂ ದುರ್ಯೋಧನೇ ಕಾರಣ ಅನ್ನೋದನ್ನ ತೋರ್ಸಕ್ಕೆ ಹೋಗುದಿಲ್ಲ. ಇವನು ಇದನ್ನ ಯಾವಾಗ ಧೃತರಾಷ್ಟ್ರ ನನಗೆ ಎದುರುಗಡೆ ಶಕುನಿ ಹೇಳ್ಬಿಡ್ತಾನೋ, ಧೃತರಾಷ್ಟ್ರ ಅದನ್ನ ಶಕುನಿ ಮಾತು ಹೌದು ಅವನೇನು ಬಂದಿರ್ಲಿಲ್ವಲ್ಲ ದುರ್ಯೋಧನ ಏನು ಮತ್ತೆ ಪುತ್ರ ಮೋಹನ್, ಅವನಿಗೆ ಯಾಕೆ ನ್ಯಾಯ ಮಾಡ್ತೀರಿ ದುರ್ಯೋಧನ. ಇವನು ಹೀಗೆ ಮಾಡ್ತಾನೆ ಧೃತರಾಷ್ಟ್ರ ಮಾಡಬಹುದು ಅಂತ ಅನ್ಕೊಂಡಿರಲ್ಲ ಅವರು. ಅಂದ್ರೆ ಅವನ ಬುದ್ಧಿಯಿಂದ ಇವ್ರಿಗೆ ಅಂದಾಜಿದ್ರು ಕೂಡ ರಾಜನಾಗಿರೋನ್ ಹಾಗೆ ಮಾಡೋಕ್ ಅಷ್ಟು ಉಚಿತ ಅಲ್ಲ, ಆ ವಿವೇಕ ಬರಬಹುದು ಅಂತ ಅನ್ಕೊಂಡಿರ್ತಾರೆ. ಇವನ್ ಮಾಮೂಲಿ ಈ ಶಕುನಿ ಹೇಳ್ಕೊಟ್ಟಂತೆನೆ ಅವನೇನು ಎದುರುಗಡೆ ಹೇಳ್ತಾನೋ ಅದೇ ವಾಕ್ಯದಲ್ಲಿ ಇಲ್ಲ ಅವನಿಗೂ ಅನ್ಯಾಯ ಆಗ್ಬಾರ್ದು, ಇಬ್ಬರಿಗೂ ಅನ್ಯಾಯವಾದ ಹಾಗೆ ಮಾಡಿ ಅಂತ ಸುಮಾರು ಸಲ ಅದನ್ನ ಹೇಳ್ತಾನೆ. ಇವರು ತುಂಬಾ ಹಠ ಮಾಡ್ತಾರೆ ಬಾಕಿಯವರು. ಬೇರೆ ಇನ್ನೇನು ಇವನು ಇರ್ತಾನೆ, ಧರ್ಮರಾಜನು ಇರ್ತಾನೆ. ಧರ್ಮರಾಜ ಆಗ್ಲಿ ದುರ್ಯೋಧನ ಆಗ್ಲಿ ಏನು ಮಾತಾಡ್ತಿಲ್ಲ, ಸುಮ್ಮನೆ ಕೂತಿದ್ದಾರೆ. ತೀರ್ಮಾನ ಅವ್ರು ಏನ್ ಮಾಡ್ತಾರ ನೋಡೋಣ. ಮತ್ತೆ ಕೊನೆಗೆ ಭೀಷ್ಮನಿಗೆ ಬರುತ್ತೆ ಈ ವಿಷಯ, ಏನ್ ಮಾಡ್ಬೇಕು. ಇಲ್ಲ ನೀವು ನಿರ್ಧಾರ ಹೇಳಿ, ಇಬ್ಬರಿಗೂ ಅನ್ಯಾಯ ಆಗ್ಬಾರ್ದಲ್ವಾ, ನೀವೇ ನಿರ್ಧಾರ ಹೇಳಿ ಅಂದ್ರೆ ನೀವು ಒಬ್ಬನಿಗೆ ಮಾತ್ರ ಮಾಡಬಾರ್ದು ಅನ್ನೋದನ್ನೇ ತುಂಬಾ ಸಲ ಹೇಳ್ತಾನೆ ಧೃತರಾಷ್ಟ್ರ. ಇಬ್ಬರಿಗೂ ಅನ್ಯಾಯವಾದ ಹಾಗೆ ನೀವೇ ಸರಿ ತೀರ್ಮಾನ ಮಾಡಿ. ಅನಿವಾರ್ಯವಾಗಿ ಭೀಷ್ಮ ರಾಜ್ಯವನ್ನು ವಿಭಾಗ ಮಾಡ್ತಾರೆ. ಅಂದ್ರೆ 2 ವಿಭಾಗವನ್ನು ಮಾಡೋದಕ್ಕೆ ಒಪ್ಪಿಗೆ ಕೊಡ್ತಾರೆ. ಅದೇ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಈ ಇಬ್ಬರು ಯುವರಾಜರು ಇಬ್ಬರು 2 ರಾಜ್ಯವನ್ನು ಮಾಡ್ಕೊಳ್ಳಿ. ಅವನಿಗೆ ತುಂಬಾ ದುಃಖ ಆಗುವಂಥದ್ದೇ ಇರೋ ರಾಜ್ಯವನ್ನು 2 ಭಾಗ ಮಾಡೋದು. ಯಾಕೆಂದ್ರೆ ಅವನು ಬಂದಿದ್ದು ಅದನ್ನ ಒಳ್ಳೆ ತಂದು ಕೂರಿಸಿ ಅದು ಇಡೀ ಪ್ರಾಂತ್ಯವನ್ನ ಮಾಡೋಕೆ. ಹೌದು. ಈಗ ಭಾಗ ಮಾಡಿದ ಮೇಲೆ ಇವನು ಹಸ್ತಿನಾಪುರ ಎಲ್ಲಿರುತ್ತೋ ಅಸ್ತಿತ್ವದಲ್ಲಿ ಅಲ್ಲಿರ್ಬೇಕು. ಭೀಷ್ಮ ಪ್ರಿಯರಾದವರು ಪಾಂಡವರು, ಇವರನ್ನ ಈಗ ಬೇರೆ ಒಂದು ಭಾಗವನ್ನು ಮಾಡಿ ಅಲ್ಲಿ ಕಳಿಸ್ಬೇಕು. ಮುಂದೆ ಅವ್ರೇನಾದ್ರು ಬಂದ್ರೆ ಇವನೇ ಎದುರಾಳಿ. ಇಷ್ಟೆಲ್ಲ ವಿಷಯಗಳು ಮುಂದೆ ಅವನಿಗೆ ಒಂದೇ ಸಲ ಗೊತ್ತಾಗಿದೆ. ಅಷ್ಟಿದ್ರು ಕೂಡ ರಾಜ್ಯ ವಿಭಾಗ ಮಾಡದೆ ಬೇರೆ ಏನೇನು ದಾರಿ ಕಾಣ್ತಾ ಇಲ್ಲ. ಅವನು ರಾಜನಾಗಿ ಧೃತರಾಷ್ಟ್ರ ಸರಿಯಾದ ನಿರ್ಧಾರ ಹೇಳದೇ ಇದ್ದಿದ್ರಿಂದ ಅವನ ಮೇಲೆ ಹಾಕ್ಬಿಡ್ತಾನೆ. ಅವನು ವಿಭಾಗವನ್ನೇ ಒಪ್ಕೊಳ್ತಾನೆ. ರಾಜ್ಯದ ವಿಭಾಗ ಅವರಿಗೆ ಹಸ್ತಿನಾಪುರವನ್ನು ಆಗ ಮತ್ತೆ ಯಾವ್ದನ್ನ ಕೊಡಬೇಕು ಅನ್ನೋದನ್ನ. ಹಸ್ತಿನಾಪುರಕ್ಕೆ ಮೊದಲಿನ ಯುವರಾಜ ಯುಧಿಷ್ಠಿರ ಆದ್ರಿಂದ ಇಲ್ಲಿಗೆ ಅವನಿರ್ಲಿ ಅಂತ ಶಕುನಿ ಬಿಡಲ್ಲ. ಅದು ಈಗ ಹಾಲಿ ಯಾರ ರಾಜ ಇದ್ದಾನೋ ಹೌದು ಅವನೇ ಅಲ್ಲಿ ಆಳ್ಕೊಂಡು ಹೋಗುವಾಗ ಇನ್ನೊಬ್ಬನ ಯುವರಾಜನ್ ತಂದು ಮಾಡಕ್ಕಾಗತ್ತ?
ಹಾ ಅಂತ ಅಂತ ಶಕುನಿ ಅಂತ ಇವ್ರುಗಳದ್ದು ಒಂದು ವಾದವನ್ನು ಹಾ, ಇಟ್ಕೊಳ್ತಾರೆ. ಹಾ. ಶಕುನಿ ಅವರೆಲ್ಲ ನೋಡ್ಕೊಂಡು ಅಂತೂ ಯುಧಿಷ್ಠಿರನನ್ನೇ ಬೇರೆ ಕಡೆ ಕಳಿಸ್ಬೇಕು ಅಂತ ಮಾಡ್ತಾರೆ. ಹಾ ಈಗ ರಾಜ್ಯ ಇಬ್ಬರೂ ರಾಜ್ಯವಿಲ್ಲ ಅಂತ ಆದಾಗ ಯಾರನ್ನ ಎಲ್ಲಿಗೆ ಬೇಕಾದ್ರೂ ಮಾಡೋಣ ಹ್ಮ್ ಅನ್ನೋದು ಸರಿ. ಹ್ಮ್. ಈಗ ಇಲ್ಲಿ ರಾಜ ಇದಾನಲ್ಲ, ಹ್ಮ್ ಧೃತರಾಷ್ಟ್ರನ ಏನ್ ಮಾಡ್ತೀರಿ? ಈಗ ಬಂದಿರೋ ಕಾರಣಕ್ಕೆ ಹಾ ಅದ ಒಂದಷ್ಟು ಮುಂದಿನ ಕೊಟ್ಟು ಬೇರೆ ಬೇರೆ ಕಡೆ ಧೃತರಾಷ್ಟ್ರನ ಕಳಿಸ್ಬಿಡೋಣ. ಇದಕ್ಕೆ ಅವನ ಮಗನೇ ಅವನಿಗೆ ಸುಲಭ ಆಗುತ್ತೆ ಅಂದ್ರೆ ಅವನ್ನೇ ಬಿಟ್ಕೊಳ್ಳೋಣ, ಹ್ಮ್ ಹಾಗೆ ಇವನ್ನೇ ಬೇರೆ ಕಡೆ ಕಳಿಸೋಣ ಹ್ಮ್ ಅಂತ ಇವನಿಗೊಂದು ಕಾಂಡವನವನ್ನು ಒಂದು ಸರಿಯಾದ ರೀತಿಯ ಸಂಪತ್ತು ಅಥವಾ ಆ, ಬ- ಇಲ್ಲದ ಉತ್ತಮ ಅಲ್ಲದ ಭೂಮಿಯನ್ನು ಇವರಿಗೆ ಹ್ಮ್ ಕೊಟ್ಬಿಡ್ತಾರೆ. ಹ್ಮ್ 2 ಭಾಗ ಮಾಡಿ ಅಂದ್ಮೇಲೆ ಹೇಗೆ ಬೇಕಾದ್ರೂ ಮಾಡ್ಬೋದಲ್ಲ, ಹ್ಮ್ ಬಾಕಿಯವರು ಅದನ್ನೆಲ್ಲ ಮಾಡ್ತಾರೆ. ಹ್ಮ್ ಇವ್ರು 2 ಭಾಗ ಮಾಡಿ ಅಂತ ಇವನು ಎದ್ದೋಗ್ಬಿಡ್ತಾನೆ ಭೀಷ್ಮ, ಹ್ಮ್ ಬೇರೆ ಇನ್ನೇನು ನಮ್ಮ ಹತ್ರ ದಾರಿ ಇಲ್ಲ ಅಂತ. ಹಾ ಅವಾಗ ಇವರೆಲ್ಲ ಕೂತ್ಕೊಂಡು ಯಾವ್ಯಾವ ಭಾಗ ಏನೇನು ಅಂತ ಹೇಳಿ ಇವನಿಗೆ ಕೊಡ್ತಾರೆ. ಅಷ್ಟ ಆಯ್ತು. ಮತ್ತು ಇವನು ಶಕುನಿ ಭಾಗ ಅಂದ್ರೆ ಹಿಂದಿಂದ ಭಾಗಕ್ಕೆ ಇವ್ರಿಗೆ ಹೋಗ್ಬೇಕು ನಾಳೆ. ಹ್ಮ್ ಇವನ್ನೆಲ್ಲೂ ಹೋಗೋಗಿಲ್ಲ, ದುರ್ಯೋಧನ ಅಲ್ಲೇ ಉಳ್ಕೊಳ್ತಾನೆ. ಹ್ಮ್ ಇವನನ್ನ ಮಾತ್ರ ಬೇರೆ ಕಡೆ ಕಳಿಸ್ಬೇಕು. ಅದಕ್ಕೇನೆಲ್ಲ ಸಲಕರಣೆ ಅವನಿಗೆ ಕೊಟ್ಟು ಕಳಿಸ್ಬೇಕು ಅನ್ನೋದೆಲ್ಲ ಅದೆಲ್ಲ ಕೊಟ್ಟು ಕಳಿಸ್ತಾರೆ. ಅದನ್ನ ಕೊಡ್ಲಿಕ್ಕೆ ತೀರ್ಮಾನ ಆಗ್ಬೇಕಿದೆ. ಹಾ ಅವಾಗ ಇವನು ಬಂದು ಮತ್ತೆ ಗಲಾಟ ಶಕುನಿ ಹೇಳ್ಕೊಡ್ತಾನೆ ಇವನಿಗೆ, ದುರ್ಯೋಧನಿಗೆ, ನನಗೆ ಅರ್ಧ ರಾಜ್ಯ ಸಿಕ್ತು ಅಂತ ಖುಷಿ ಪಡ್ತಿದ್ಯಾ ನೀನು, ನಿನ್ನ ಅರ್ಧ ರಾಜ್ಯ ಹೋಗಿದೆ ಅಲ್ಲಿ. ಅವ್ನು ಖುಷಿ ಅವ್ನಿಗೆ ಪಡ್ಬೇಕಷ್ಟೇ ಅಂತ. ಈಗ ನಾನು ಯುವರಾಜನೇ ಆಗಿರ್ಲಿಲ್ಲ, ಅದರಲ್ಲಿ ಯುವರಾಜ ಆದೆ, ಈಗ ರಾಜ ಅಂತ ಆಗ್ಲಿಕ್ಕೆ ಇದೀನಿ ಹ್ಮ್ ಅದ್ರ ಅರ್ಧ ಅಂತ ಹೇಳುವಾಗ, ಹೋಯ್ತು. ಈಗ ಅರ್ಧ ಸಿಕ್ತಲ್ಲ ಅಂತ ಅವ್ನು ಖುಷಿಯಾಗಿರ್ತಾನೆ ಹಾ, ದುರ್ಯೋಧನ. ಹಾ. ಅಂದ್ರೆ ಸಹಜವಾಗಿ ಎಲ್ಲ ವ್ಯಕ್ತಿಗೂ ನಮ್ಗೆ ಇಷ್ಟು ಸಿಕ್ತಲ್ಲ ಅಂತಾನೆ ಆಗಿರುತ್ತೆ. ಇವನು ಮತ್ತೆ ಬಂದು ಹೇಳ್ಕೊಡ್ತಾನ, ಹ್ಮ್ ನಿಂದ ಅರ್ಧ ಬಂದಿಲ್ಲ ನಿನಗೆ, ಇನ್ನ ಅರ್ಧ ನಿಂದ ಹೋಗಿರೋದು. ಅರ್ಧ ಹೋಗಿದೆ ಅಂತ ನೀನು ದುಃಖ ಪಡುವಂತ ಬಂದು ಇಲ್ಲಿ ಖುಷಿಯಾಗಿದ್ಯಾ ನೀನು, ಅಂದ್ರೆ ನಿನಗೆ ರಾಜ ಅನ್ನೋನು ಹೇಗಿರ್ಬೇಕು ಅನ್ನೋದೇ ಗೊತ್ತಿಲ್ಲ ನಿನಗೆ. ಆಗ ಇವ್ರಿಗೆಲ್ಲ ಕಾಣುತ್ತೆ, ಹೋಗಿದೆ ಅಲ್ವಾ ನಮ್ದು, ಹ್ಮ್ ನಮ್ದು ಅವನಿಗೆ ಕೊಟ್ಬಿಟ್ರಲ್ಲ ಅವರು ಅಂತ. ಆಗ ಶುರು ಆಗುತ್ತೆ ಮತ್ತೆ ಇವನಿಗೆ. ಹ್ಮ್ ಅವಾಗ ಎಷ್ಟು ಸಾಧ್ಯವೋ ಅಷ್ಟು ಕಮ್ಮಿಯನ್ನ ಕೊಟ್ಟು ಅಂತ ಅವ್ರನ್ನ ಇಲ್ಲಿಂದ ದೂರ ಮಾಡೋಣ ಅಂತ ಕಳಿಸ್ಬಿಡ್ತಾರೆ. ಹ್ಮ್ ಕಳಿಸಿದ ನಂತರ ಅವ್ರಿಗೆ ಖಾಂಡವನವನ್ನ ಇವರಿಗೆ ಪಾಂಡವರಿಗೆ ಪಾಂಡವರು ಕೊಡ್ತಾರೆ. ಇವರಿಗೆ ಇದೆ ಹಸನ, ಇದೆಲ್ಲ ನಡೀತಾ ಇದ್ದಿದ್ದನ್ನ ಅಷ್ಟು ಇವರು ಇಲ್ಲಿ ಹ್ಮ್ ಇಟ್ಕೊಳ್ತಾರೆ. ಅವ್ರೇನು ಅದಕ್ಕೇನೆ ಹೆದರ್ಕೊಳ್ಳೋದಿಲ್ಲ. ಮತ್ತೆ ಅವರು ಈ ರಾಜ್ಯವೇ ಬೇಕು ಅಂತಲೂ ಏನಿದ್ದವರಲ್ಲ. ಅವ್ರು ಯಾಕೆ ಬೇಕು ಅಥವಾ ಇದು ನಮ್ಮದೇ ರಾಜ್ಯ ಅಂತ ಬರ್ತಿದ್ರು ಪಾಂಡವರು ಅಂದ್ರೆ, ಅವ್ರು ಬರಬೇಕಾದಂತಹ ಹಕ್ಕಿದ್ರಿಂದ ಅಷ್ಟೇ. ಹ್ಮ್ ಹಾಗಿಲ್ದೇ ಇದ್ರೆ ಅವ್ರಿಗೆ ಈ ದ್ರುಪದನ್ನೇ ಗೆದ್ಕೊಂಬಂದಿದ್ರು. ಹ್ಮ್ ಬೇರೆ ಇನ್ಯಾವುದೋ ಇಬ್ಬರು ರಾಜನ ಗೆದ್ಕೊಂಡ್ರು ಅವ್ರಿಗೆ ರಾಜ್ಯ ಮಾಡ್ಕೊಳಕ್ ಆಗ್ತಿತ್ತು. ಹಾ ಅವ್ರಿಗೇನು ಹೆದರಿಕೆ ಇರಲಿಲ್ಲ. ಇವ್ರು ಯಾವುದೋ ಒಂದು ಸಣ್ಣದು ಇದನ್ನ ಬಂಜರು ಭೂಮಿ ಕೊಟ್ಟರು ಕೂಡ ಅಲ್ಲಿ ಏನಾಗುತ್ತೋ ನಾವು ಮಾಡೋಣ, ಅವ್ರಿಗೆ ಅವರ ಬಲದ ಮೇಲೆ ಶಕ್ತಿ ಇದಿದೆ, ನಂಬಿಕೆ ಇದೆ. ಬಟ್ ಹಸ್ತಿನಾಪುರ ಏನಕ್ಕೆ ತುಂಬಾ ಇದು ಅಂತಂದ್ರೆ ಅಲ್ಲಿ ಭೀಷ್ಮ ಇದ್ದಾನ ಕಾರಣಕ್ಕೆ ಮಾತ್ರನಾ ಅಥವಾ ಆ ಪ್ರಾಂತ್ಯ ತುಂಬಾ ದೊಡ್ಡದಾಗಿತ್ತು ಅನ್ನೋ ಕಾರಣ? ಹಸ್ತಿನಾಪುರದ ಕೆಳಗೇನೆ ಇವರೆಲ್ಲ ರಾಜರುಗಳು ಮಿಕ್ಕವರೆಲ್ಲ ಇದ್ದಿದ್ದು. ಹಾ ಅಂದ್ರೆ ಅದು ಚಕ್ರವರ್ತಿ ಆಳ್ವಿಕೆಯ ದೊಡ್ಡ ಪ್ರಾಂತ್ಯ ಅಂತ ಕರಿಬಹುದು ಹಸ್ತಿನಾಪುರನ. ಅವನೀಗ ಅಲ್ಲಿದ್ದವನಿಗೆ ರಾಷ್ಟ್ರಪತಿ ತರ, ಹಾ ಹಾ ಮಿಕ್ಕವರೆಲ್ಲ ಅವ್ರ ಕೆಳಗೆ ಇರುವಂತವ್ರುಗಳಾಗಿರ್ತಿದ್ರು. ಹ್ಮ್ ಲೋಕಸಭೆ ಎಲೆಕ್ಷನ್ ದೊಡ್ಡದಾಗಿದ್ದಾಗ ಇವನಿಗೆ ಇವನ್ ಕೆಳಗೆ ಧೃತರಾಷ್ಟ್ರನ ಕೆಳಗಿರ್ಲಿಕ್ಕೇನು ಇವ್ರಿಗೇನು ಚಿಂತೆ ಇಲ್ಲ. ಹ್ಮ್ ಅಥವಾ ಯಾವುದೋ 2 ರಾಜ್ಯಗಳಿಗೆ ಹೋಗಿ ಇವ್ರು ಗೆದ್ದುಕೊಂಡು ಆಮೇಲೆ ಇವ್ರನ್ನೂ ಗೆದ್ದು ಅವ್ರು ಇರ್ಲಿಕ್ಕೆ ಆಗ್ತಿತ್ತು. ಹ್ಮ್ ಹಾಗಾಗಿ ಅವ್ರ ಮೇಲೆ ಅವ್ರಿಗೆ ತುಂಬಾ ಶಕ್ತಿಯ ನಂಬಿಕೆ ಇದ್ದಿದ್ರಿಂದ ಇವ್ರು 5 ಜನ ಹೋಗಿ ದ್ರುಪದನ ಗೆದ್ಕೊಂಡ್ಬಂದಿದ್ರು. ಇಷ್ಟು ಜನ ಕೌರವರು ಆಗದೆ ಇದ್ದಿದ್ದ ಕೆಲಸವನ್ನ ಅವ್ರ 5 ಜನ ಅಥವಾ 2 ಅಂತಾನೆ ಹೇಳ್ಬೋದು. ಹಾಗಾಗಿ ಅವ್ರಿಗೇನು, ಮತ್ತೆ ಇದ್ರಲ್ಲೂ ಅಷ್ಟೇ ದ್ರೌಪದಿಯ ಸಂಹಾರದಲ್ಲಿ ಇವರಿಬ್ಬರೇನೆ ಅಷ್ಟು ಜನಗಳನ್ನ ಮಾಡಿದ್ರು. ಇವ್ರಿಗೆ ಯಾವ್ದು ಕೊಟ್ರು ನಮಗೇನ್ ತೊಂದರೆ ಇಲ್ಲ ಅಂತಿದ್ರು. ಅವರಿಗೆ ನನಗೆ ಇದು ಸಿಕ್ಕಿದ್ರೆ ಮಾತ್ರನೇ ಇರ್ತೀನಿ ಅಂತ, ಬಾಕಿಯವ್ರಿಗೆಲ್ಲ ದುರ್ಯೋಧನ ಅವ್ರಿಗೆಲ್ಲ. ಇಲ್ಲಿ ಇದ್ರ ಹೊರತುಪರ್ತು ಒಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ನಾವು ನಾರ್ಮಲಿ ಈ ತರ ಕತೆ ಕೇಳುವಾಗ ಅಥವಾ ಮಹಾಭಾರತ ನೋಡುವಾಗ ನಾವೆಲ್ಲರೂ ಗೊತ್ತಾಗದಂಗ್ ಪಾಂಡವರ ಕಡೆ ಏನಕ್ಕೆ ಹೊಟ್ಟೋಗ್ತೀವಿ, ನಮ್ಗೆ ಕೌರವರು ಯಾಕೆ ಇದು ಕಾಣಿಸ್ತಾರೆ? ಮತ್ತೆ ನಾವು ಚಿಕ್ಕನಲ್ಲಿ ಹೇಳ್ಕೊಟ್ಟಾಗ ಈಗ ದುರ್ಯೋಧನ ದುಶ್ಯಾಸನ ಅಂದ್ರೆ ದುರ್ ಬರುತ್ತೆ ಅನ್ನೋ ಕಾರಣಕ್ಕೆ ಅದು ಕೆಟ್ಟದು ಅನ್ನೋದು, ಅಂದ್ರೆ ಅವ್ರು ಸರಿ ಇಲ್ಲ ಇದನ್ನು ನಾವು ಕೇಳ್ಪಟ್ಟಿದೀವಿ. ಏನಕ್ಕೆ ಈ ತರದೊಂದು ಆಗತ್ತೆ? ಅಂದ್ರೆ ಪೂರ್ತಿ ಅಂದ್ರೆ ಅಷ್ಟು ಕತೆ ಮುಗಿದ ಮೇಲೆ ಇವರು ಅಂದ್ರೆ 2 ವಿಷಯಗಳಲ್ಲಿ, ಒಂದು ಅವರ ಸಾಮರ್ಥ್ಯವನ್ನು ಸಂಪಾದನೆ ಮಾಡ್ಕೊಟ್ಟಿದ್ದಾರೆ. ಅಷ್ಟು ಸಾಮರ್ಥ್ಯವಿದ್ರೂ ಕೂಡ ಅವರು ಅಹಂಕಾರ ರಹಿತವಾಗಿ ಏನನ್ನು ಹೇಗೆ ಮಾಡಬೇಕೋ ಹಾಗೆ ಮಾಡೋಣ ಅನ್ನುವ ಧರ್ಮದ ಬುದ್ಧಿಯಲ್ಲಿ ಇರ್ತಾರೆ. ಇವರಲ್ಲಿ ಸಾಮರ್ಥ್ಯ ಸ್ವಲ್ಪ ಇವರಷ್ಟಿರೋದಿಲ್ಲ. ಮತ್ತೆ ಏನು ಹೇಗೂ ಮಾಡೋಣ ಅಂತ ಇರ್ತಾರೆ. ಇವೆಲ್ಲದಕ್ಕೂ ಕಾರಣ ಇವನು ಶಕುನಿ. ಅಂದ್ರೆ ನಿಮಗೆ ಆ ಬುದ್ಧಿವಂತಿಕೆ ಒಳ್ಳೆಯ ವಿಷಯಗಳ ಒಳಗೆ ಬರಲಿಲ್ಲ ಅಂದ್ರೆ ಅದು ಏನು ಬೇಕಾದ್ರೂ ಮಾಡಿಸ್ಬಿಡುತ್ತೆ. ಅದರಿಂದ ಅವ್ರಿಗೆ ಕೌರವರು ಅಂದ್ರೆ ಕೆಟ್ಟವರು ಅನ್ನೋ ಸ್ಥಿತಿ ಈ ಶಕುನಿ ಕಾರಣದಿಂದಲೇ. ಅಂದ್ರೆ ಅವರನ್ನು ತಯಾರು ಮಾಡಿದ್ದು ಶಕುನಿನೇ.